ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಮೇ ಬಿ ಎಲ್ರಿಗೂ ಬೋರ್ ಆಗಿಬಿಟ್ಟಿದ್ರೆ ಅನಿಸುತ್ತೆ, ಡೈಲಿ ಮಳೆ ಬೇಜಾರಾಗ್ಬಿಟ್ಟಿದೆ ವೆದರು. ಸೊ ಇವತ್ತಿನ ವೀಡಿಯೋ ಬಂದು ಆನ್ಲೈನ್ ಶಾಪಿಂಗ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಈ ಮನೆಗೆ ಬಂದಮೇಲೆ ತುಂಬ ಪ್ರಾಡಕ್ಟು ಆನ್ಲೈನಿಂದನೇ ತರಿಸಿದೆ. ಕೆಲವ್ರು ಅಂತಾರೆ ಚೀಪ್ ಪ್ರಾಡಕ್ಟು ಆನ್ಲೈನಿಂದ ಮತ್ತು ಚೆನ್ನಾಗಿರಲ್ಲ, ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ. ಬಟ್ ತೀರಾ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ, ಎಲ್ಲೋ ಒಂದೊಂದಷ್ಟೇ ಡ್ಯಾಮೇಜ್ ಬರುತ್ತೆ. ಸೊ ಇವತ್ತು ನಾನು ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಇನ್ನೂ ಅನ್ಬಾಕ್ಸ್ ಕೂಡ ಮಾಡಿಲ್ಲ. ಸೊ ನನಗೆ ಡೆಕೋರೇಷನ್ಗೆ ಸ್ವಲ್ಪ ಒಂದಷ್ಟು ಐಟಮ್ ಬೇಕಿತ್ತು, ಅದಷ್ಟನ್ನು ಬುಕ್ ಮಾಡಿದ್ದೀನಿ. ಅದನ್ನು ಇಲ್ಲೇ ಅನ್ಬಾಕ್ಸ್ ಮಾಡೋಣ ವೀಡಿಯೋದಲ್ಲಿ ಅಂದ್ಕೊಂಡಿದ್ದೀನಿ. ಸೊ ನಾನು ಮಾಡ್ತಾ ಇರೋದು ಮೀಶೋ ಆಲ್. ಸೊ ಹೋಮ್ ಡೆಕೋರ್ ಐಟಮು. ನಾನು ಆನೆಸ್ಟ್ ರಿವ್ಯೂ ಹೇಳ್ತೀನಿ, ಇಷ್ಟ ಇದ್ದರೆ ಬೇಕು ಅಂದರೆ ಲಿಂಕು ಪ್ರೊವೈಡ್ ಮಾಡ್ತೀನಿ. ನಾನು ಆಲ್ರೆಡಿ ಪರ್ಚೇಸ್ ಮಾಡಿರೋದ್ರಿಂದ ಮತ್ತೆ ಸೊ ಅದೇ ಆನ್ಲೈನ್ ಶಾಪಿಂದ ಪರ್ಚೇಸ್ ಮಾಡಿದ್ದೀನಿ. ಸೊ ನನಗೆ ಓಕೆ ಅನ್ನಿಸ್ತು. ತೀರಾ ಡ್ಯಾಮೇಜ್ ಪೀಸಸ್ ಏನೂ ಬರೋಲ್ಲ, ಅಥವಾ ಕ್ವಾಲಿಟಿ ಚೆನ್ನಾಗೇ ಇಲ್ಲ ಅನ್ನೋ ಥರ ಏನೂ ಇಲ್ಲ. 100 ಒಂದು 70% ಚೆನ್ನಾಗಿರುತ್ತೆ, 100ಕ್ಕೆ 100% ಚೆನ್ನಾಗಿರುತ್ತೆ, 100ಕ್ಕೆ 50% ಚೆನ್ನಾಗಿರುತ್ತೆ. ಸೊ ಹೇಳೋಕ್ಕಾಗಲ್ಲ ಹೆಂಗಿರುತ್ತೆ ಏನು ಪ್ರಾಡಕ್ಟು ಅಂತ. ಸೊ ಹಂಗಾಗಿ ಮತ್ತೆ ತರಿಸಿದೆ. ಸೊ ನಾನು ಅದನ್ನು ಅನ್ಬಾಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟು ತುಂಬ ಪ್ರಾಡಕ್ಟ್ ತರಿಸಿದ್ದೀನಿ. ಸೊ ಅನ್ಬಾಕ್ಸ್ ಮಾಡ್ತೀನಿ. ದಿಸ್ ಇಸ್ ಅವರ್ ಫಸ್ಟ್ ಪ್ರಾಡಕ್ಟ್. ಸೊ ಅನ್ಬಾಕ್ಸ್ ಮಾಡೋಣ. ವಾಯ್ಸ್ ಸ್ವಲ್ಪ ಡೌನ್ ಇರ್ಬೋದೇನೋ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ಬಂದು ಕಿಂಗ್ ಸೈಜ್ ಬೆಡ್ ಕವರ್. ಕೆನ್ ಯು ಸಿ? ಅಂಥ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ಕೊಳ್ಳೋ ಥರ ಏನು ಬರಲ್ಲ. ಇದು ಬಂದು ಕಾಟನ್ ಮೆಟೀರಿಯಲು. ಸೊ ನಾನು ಇದಕ್ಕೆ ಪೇ ಮಾಡಿರೋದು 250 ರುಪೀಸ್ ಅಷ್ಟೇ. 250 ರುಪೀಸ್ ನೀವು ಎಲ್ಲೋದ್ರೂ ಕಿಂಗ್ ಸೈಜ್ ಬೆಡ್ ಕವರ್ ಸಿಗೋಲ್ಲ. ಓಕೆ, ಅಟ್ಲೀಸ್ಟ್ ಎಷ್ಟು ಟೈಮ್ ಆಗುತ್ತೆ ಅಷ್ಟು ಟೈಮ್ ಯೂಸ್ ಮಾಡಿ ಬಿಸಾಡಿದ್ರೆ ಆಯಿತು ಅಲ್ವಾ. ಫಸ್ಟ್ ಪ್ರಾಡಕ್ಟ್. ಸೊ ಬೆಡ್ ಕವರ್ ಜೊತೆಗೆ 2 ಪಿಲ್ಲೋ ಕವರ್ಸ್ ಕೂಡ ಇರುತ್ತೆ ನೋಡಿ. 10ಗೆ ಒಂದು 8 ಕೊಡ್ಬೋದೇನೋ. ಚೆನ್ನಾಗಿದೆ, ಓಕೆ ಕ್ವಾಲಿಟಿ. ಇದು ಸೆಕೆಂಡ್ ಪ್ರಾಡಕ್ಟು. ಮೇ ಬಿ ಇದು ಚೆಕ್ ಮಾಡೋಣ ಏನು ಅಂತ. ಇಷ್ಟು ದೊಡ್ಡದಿದೆ ಅಂದರೆ ಐ ಥಿಂಕ್ ಇದು ಗ್ರೇಸ್ ಮ್ಯಾಟ್ ಅನ್ಕೋತೀನಿ. ಓಪನ್ ಮಾಡೋಣ, ಕ್ವಾಲಿಟಿ ಹೆಂಗಿದೆ ನೋಡೋಣ. ಎಸ್, ಗ್ರೇಸ್ ಮ್ಯಾಟ್. ಆ್ಯಕ್ಚುಲಿ ಇದನ್ನು ಕಿಚನ್ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಇದು 2 ಪೀಸಸ್ ಇದೆ, 2 ಪೀಸ್ ಬಂದಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 125 ರುಪೀಸ್. ಈ 2 ಮ್ಯಾಟಿಂದ 125 ರುಪೀಸ್. ಇದನ್ನು ಹೆಂಗೆ ಡೆಕೋರೇಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಡೆಕೋರೇಟ್ ಮಾಡಿದ್ದೀನಿ ನಾನು ತೋರಿಸ್ತೀನಿ. ದಿಸ್ ಇಸ್ ಅವರ್ ಥರ್ಡ್ ಪ್ರಾಡಕ್ಟ್. ಇದೇನೋ ನನಗೂ ಗೊತ್ತಾಗ್ತಾ ಇಲ್ಲ. ಸೊ ಓಪನ್ ಮಾಡಿ ನೋಡೋಣ. ಏನಿದು? ಆ್ಯಕ್ಚುಲಿ ಇದು ಬಂದು ಸ್ಟೋರೇಜ್ ಸ್ಟ್ಯಾಂಡು. ಇದನ್ನು ವಾಶ್ರೂಮಲ್ಲಿ ಅಥವಾ ಕಿಚನಲ್ಲಿ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಇದು 4 ಕಂಪಾರ್ಟ್ಮೆಂಟ್ ಇದೆ. ಸೊ ನೋಡೋಣ ಹೆಂಗೆ ಏನು ಅಂತ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಸೀರಿಯಸ್ಲಿ. ಎಲ್ಲೂ ಡ್ಯಾಮೇಜ್ ಇಲ್ಲ, ಏನಿಲ್ಲ. ಇದು ಡ್ಯಾಮೇಜ್ ಇಲ್ಲ ಅಂತ ಹೇಳ್ಬಿಟ್ಟು ಡ್ಯಾಮೇಜ್ ಇರೋದೇ ಕೊಟ್ಬಿಟ್ಟವನೇ. ಇಲ್ಲ, ಸಾರಿ, ಡ್ಯಾಮೇಜ್ ಅಲ್ಲ ಇದು. ಲಾಕ್ ಸಿಸ್ಟಮ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನಿಜ. ಇದು ಬಂದು 4 ಪೀಸಸ್ ಇದೆ. ಸೊ ನಾನು ಮೇ ಬಿ ಇದನ್ನು ಟಾಯ್ಲೆಟ್ಗೆ ಇಡ್ತೀನೋ ಕಿಚನ್ ಇಡ್ತೀನೋ ಗೊತ್ತಿಲ್ಲ. ಔಟ್ ಆಫ್ 10 ಚೆನ್ನಾಗಿದೆ ಪ್ರಾಡಕ್ಟು. ನೋಡಿ, ಗಟ್ಟಿನೂ ಇದೆ. ಇದು ಕಂಪಾರ್ಟ್ಮೆಂಟ್ ಇರೋದ್ರಿಂದ 4 ಇದೆಯಲ್ವಾ. ಸೊ ನೀವು ಕಿಚನಲ್ಲೂ ಯೂಸ್ ಮಾಡ್ಕೋಬೋದು, ಡೈನಿಂಗ್ ಹಾಲಲ್ಲೂ ಬೇಕಾದರೂ ಏನಾದರೂ ಇಟ್ಕೋಬೋದು, ಅಥವಾ ರೂಮಲ್ಲೂ ಇಟ್ಕೋಬೋದು. ಸೊ ವಾಶ್ರೂಮಲ್ಲೂ ಇಟ್ಕೋಬೋದು, ಏನು ಬೇಕಾದರೂ ಇಟ್ಕೋಬೋದು. ಸೊ ಇವಾಗ ಕೆಲವರು ಚಾರ್ಜರ್ ಹಾಕೋಕ್ಕೆ ಸ್ಪೇಸ್ ಇಲ್ಲ ಅಂತಾರೆ. ಸೊ ಇದರಲ್ಲೇ ಸ್ಕ್ರೂ ಬಂದಿದೆ. ಇದನ್ನು ಗೋಡೆಗೆ ಅಂಟಿಸ್ಬಿಟ್ಟು ಇದನ್ನು ಸ್ಟಿಕ್ ಮಾಡಿದ್ರೆ ಅದು ಆರಾಮಾಗಿ ಸ್ಟಿಕ್ ಆನ್ ಆಗುತ್ತೆ. ಸೊ ಚಾರ್ಜ್ ಹಾಕ್ಬಿಟ್ಟು ಮೊಬೈಲ್ ಅದ್ರೊಳಗಡೆ ಆರಾಮಾಗಿ ಇಡ್ಬೋದು. ನೈಸ್ ಪ್ರಾಡಕ್ಟ್. ದಿಸ್ ಇಸ್ ಅವರ್ 4th ಪ್ರಾಡಕ್ಟ್. ಐ ಡೋಂಟ್ ನೋ ವಾಟ್ ಇಸ್ ದಿಸ್. ಓಪನ್ ಮಾಡೋಣ. ಸೊ ಇದು ಬಂದು ಇದು ಆಲ್ಮೋಸ್ಟ್ ಕಿಚನ್ ಡೆಕೋರೇಷನ್ ಐಟಮೇ. ನನಗೆ ಕುಕ್ಕಿಂಗ್ ಅನ್ನೋ ಸಿಕ್ಕಾಪಟ್ಟೆ ಇಷ್ಟ. ಸೊ ಕಿಚನ್ ಸ್ವಲ್ಪ ನೀಟಾಗಿ ಕಾಣಲಿ ಅಂತ
ಕುಕ್ಕಿಂಗ್ ರಿಲೇಟೆಡ್ ಸ್ಟಿಕ್ ಥರ ಇದು. ಸೊ ನೋಡೋಣ. ಸೊ ಇದರಲ್ಲಿ 4 ಇದೆ. ಒಂದು ಲೆಟ್ಸ್ ಕುಕ್, ಮೈ ಕಿಚನ್ ಮೈ ರೂಲ್ಸ್, ಡೆಫಿನೆಟ್ಲಿ ಮೈ ಕಿಚನ್ ಮೈ ರೂಲ್ಸ್. ಸೊ ಜಸ್ಟ್ ಫಿಲ್ ಇಟ್ ಆ್ಯಂಡ್ ದೆನ್ ಬಕೆಟ್ ವಿತ್ ಲವ್. ಸೊ ಇದನ್ನು ಕಿಚನಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ನಾನು ಆಗಲೇ ಹೇಳಿದ್ನಲ್ಲ ಮ್ಯಾಟು. ಸೊ ನೋಡೋಣ ಹೆಂಗೆ ಡೆಕೋರೇಟ್ ಮಾಡೋಕ್ಕಾಗುತ್ತೆ ಹಂಗೆ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿದೆ, ವರ್ತಲ್ಲ. ಇದು ಪ್ರೈಸ್ ಬಂದು 115 ರೂಪೀಸ್, 115 ರೂಪಾಯಿ. ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ. ಫೈಬರ್, ಇದು ಪ್ಲಾಸ್ಟಿಕ್ ಅಲ್ಲ, ಫೈಬರ್. ಇದು ನೆಕ್ಸ್ಟ್ ಪ್ರಾಡಕ್ಟು. ಇದು ಬಂದು ಹುಕ್ ಮೀನ್ಸ್ ಇವಾಗ ನಾವೇನಾದರೂ ಗೋಡೆಗೆ ಮೊಳೆ ಹೊಡೆದ್ರೆ ಗೋಡೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ, ಇಲ್ಲ ಪೇಂಟ್ ಎಲ್ಲ ಉದುರುತ್ತೆ. ಸೊ ಹಂಗಾಗಿ ಇದು ಬಂದು ಈಸಿ. ಇದೇನಂದರೆ ಈ ಥರ ಉಕ್ಕಿರುತ್ತೆ. ಸೊ ಇಲ್ಲಿ ಹಿಂದೆ ಗಮ್ ಕೊಟ್ಟಿರ್ತಾರೆ, ಇದನ್ನು ತೆಗೆದ್ರೆ ಇದು ಗೋಡೆಗೆ ಅಂಟ್ಕೊಳ್ಳುತ್ತೆ. ಸೊ ಆವಾಗ ನೀವು ಏನು ಬೇಕಾದರೂ ಸ್ಟ್ಯಾಂಡ್ ಮಾಡ್ಬೋದು. ಇದು ಆ್ಯಕ್ಚುಲಿ 20 ಪೀಸಸ್ ಇದೆ. ಇದು ಬಂದು 97-95 ರೂಪೀಸು ಏನೋ ಆಯಿತು. ಬಟ್ ಆ ಪ್ರೈಸ್ಗೆ ನಿಜವಾಗ್ಲೂ ವರ್ತು. 10 ಔಟ್ ಆಫ್ 10 ಈ ಪ್ರಾಡಕ್ಟು. ತುಂಬ ಚೆನ್ನಾಗಿದೆ. ಸೊ ನಾನು ಏನು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ ಅದನ್ನು ರಿವ್ಯೂ ನೋಡೇ ತೊಗೊಂಡಿದ್ದೀನಿ. ಎಲ್ಲದಕ್ಕೂ 4 ಪಾಯಿಂಟ್ ಸಮಥಿಂಗ್ ರಿವ್ಯೂ ಇತ್ತು. ಸೊ ಹಂಗಾಗಿ ನಾನು ಪರ್ಚೇಸ್ ಮಾಡಿದ್ದೀನಿ. ಮೀಶೋಲ್ಲಿ ಏನು ಅಂದರೆ ಬಟ್ಟೆ ಪರ್ಚೇಸ್ ಮಾಡೋಕ್ಕಾಗಲ್ಲ. ಮೀನ್ಸ್ ಕ್ಲಾತು ಓಕೆ, ಅಂಥ ಕ್ವಾಲಿಟಿ ಏನು ಚೆನ್ನಾಗಿದೆ ಅನ್ನಂಗಿಲ್ಲ. ಪರವಾಗಿಲ್ಲ, 100ಅಲ್ಲಿ ಒಂದು 70% ಚೆನ್ನಾಗಿರುತ್ತೆ. ಸಮ್ಟೈಮ್ಸ್ ಬಂದರೆ ತೀರಾ ಡ್ಯಾಮೇಜೇ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಬಟ್ ಬಟ್ಟೆ ಗಿಟ್ಟೆ ಎಲ್ಲ ಪರ್ಚೇಸ್ ಮಾಡೋಕ್ಕಾಗಲ್ಲ. ಹೋಮ್ ಡೆಕೋರ್ ಐಟಮು, ಬೇರೆ ಏನಾದರೂ ಕಿಚನ್ನು, ಬೇರೆ ಆ ಥರ ಐಟಮ್ಗಳೆಲ್ಲ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಕಡಿಮೆ ಬೆಲೆಗೆ. ಸೊ ಮೇ ಬಿ ಯಾವ ಆನ್ಲೈನ್ ಶಾಪಲ್ಲೂ ಇಷ್ಟು ಕಡಿಮೆ ಬೆಲೆಗೆ ಆ ಥರ ಅಮೌಂಟ್ಗೆ ಸಿಗಲ್ಲ ಯಾವ ಐಟಮು ಅನ್ಕೋತೀನಿ. ಸೊ ಹಂಗಾಗಿ ಮೀಶೋ ಬೆಸ್ಟ್ ಅಂತ ಹೇಳ್ಬೋದು. ಇದೇನೋ ಗೊತ್ತಿಲ್ಲ. ಇದು ಬಂದು ಓಕೆ, ಇದು ಬಂದು ಡೆಕೋರ್ ಐಟಮು. ಡೆಕೋರ್ ಮೀನ್ಸ್ ಆ್ಯಕ್ಚುಲಿ ಇದು ಸ್ಕ್ರೂ ಕೊಟ್ಟಿದ್ದಾರೆ. ಮೀನ್ಸ್ ಇದು ಬಟರ್ಫ್ಲೈ ಡಿಸೈನ್ ಇದೆ. ಇದು ರಿವ್ಯೂ ಚೆನ್ನಾಗಿತ್ತು. ಸೊ ಹಂಗಾಗಿ ತೊಗೊಂಡೆ. ಇಲ್ಲಿ ಏನು ಇದಿದೆ, ಇದಕ್ಕೆ ಹುಕ್ ಇರುತ್ತೆ. ಆ ಹುಕ್ ಹಾಕ್ಬಿಟ್ಟು ಸ್ಟಿಕ್ ಮಾಡಿದ್ರೆ ಯು ಕ್ಯಾನ್ ಸಿ. ಒಂದು ನಿಮಿಷ ತೋರಿಸ್ತೀನಿ. ಸೊ ಇದು ಎಕ್ಸ್ಟ್ರಾ ಪೀಸು. ಇದು ಬಟರ್ಫ್ಲೈ. ಸೊ ಅದು ಇಲ್ಲಿ ಸ್ಪೇಸ್ ಇದೆ ನೋಡಿ, ತೋರಿಸ್ತೀನಿ. ಸಿ. ಸೊ ಇದ್ರ ಮೇಲೆ ನೀವೇನಾದರೂ ಇಟ್ಕೊಂಡು ಡೆಕೋರೇಟ್ ಮಾಡ್ಬೋದು. ಹಾಲಲ್ಲಿ ಅಥವಾ ಲಿವಿಂಗ್ ಏರಿಯಾದಲ್ಲಿ, ರೂಮಲ್ಲಿ ಏನು ಬೇಕಾದರೂ ಇಟ್ಕೊಂಡು ಡೆಕೋರೇಟ್ ಮಾಡ್ಬೋದು. ಸೊ ನಾನು ಡೆಕೋರ್ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ನಾನು ಆಗಲೇ ನಿಮಗೆ ಹುಕ್ ಅಂತ ತೋರಿಸಿದ್ನಲ್ಲ, ಅದನ್ನ ಹಾಕ್ಬಿಟ್ಟು ಬೇಕಾದ್ರೆ ಹಿಂಗೆ ಸ್ಟ್ಯಾಂಡ್ ಮಾಡಿದ್ರೆ ಆರಾಮಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಹೋಲ್ಗೆ ಆ ಕಡೆ ಈ ಕಡೆ ಸ್ಪೇಸ್ ಕೂಡ ಇದೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ಇದಕ್ಕೂ 4.5 ಏನೋ ರಿವ್ಯೂ ಇತ್ತು. ಸೊ ಹಂಗಾಗಿ ತೊಗೊಂಡೆ. ಇದ್ರಲ್ಲಿ ಬೇರೆ ಬೇರೆ ಟೈಪ್ ಇದೆ. ಸ್ಕ್ವೇರು, ಟ್ರಯಾಂಗಲು, ರೆಕ್ಟಾಂಗಲು, ಆ ಟೈಪಲ್ಲೆಲ್ಲ ಇದೆ. ಬಟರ್ಫ್ಲೈ ಇದೆ, ಲವ್ ಅನ್ನೋದೆಲ್ಲ ಇದೆ. ಸೊ ನಾನು ಬಟರ್ಫ್ಲೈ ಯೂಸ್ ಮಾಡಿದೆ. ಆ್ಯಕ್ಚುಲಿ ಬ್ರೌನ್ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಪೇಂಟ್ ಲೈಟ್ ಕಲರ್ಸ್ ಇದ್ದರೆ ಬ್ರೌನ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಂಗಾಗಿ ಈ ಪ್ರಾಡಕ್ಟ್ ತೊಗೊಂಡೆ. ನೈಸ್, 10 ಔಟ್ ಆಫ್ 10. ದಿಸ್ ಇಸ್ ದ ಲಾಸ್ಟ್ ಪ್ರಾಡಕ್ಟ್. ಆ್ಯಕ್ಚುಲಿ ನಾನು 9 ಐಟಮ್ ಆರ್ಡ್ರ್ ಮಾಡಿದೆ. ಇನ್ನು 2 ಐಟಮ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಗೊತ್ತಿಲ್ಲ ಎಲ್ಲಿ ಮಿಸ್ ಆಗಿದೆ ಅಂತ. ಸೊ ಇದು ಲಾಸ್ಟ್ ಪ್ರಾಡಕ್ಟ್. ಓಪನ್ ಮಾಡೋಣ ಏನಿದೆ ಅಂತ. ಆ್ಯಕ್ಚುಲಿ ನಾನು ಫ್ರಿಜ್ಗೆ ತರಕಾರಿ ಸ್ಟೋರೇಜ್ಗೆ ಅಂತ ಪ್ಲಾಸ್ಟಿಕ್ಸ್ ಬಾಕ್ಸ್ ಬರುತ್ತಲ್ಲ, ಸೊ ಅದೊಂದು ಮಾಡಿದೆ. ಮತ್ತು ಇನ್ನೊಂದು ಏನೋ ಮಾಡಿದೆ, ನೆನಪಾಗ್ತಿಲ್ಲ ಏನು ಅಂತ. ನೋಡಿ ಚೆಕ್ ಮಾಡಬೇಕು ಮೊಬೈಲಲ್ಲಿ ಆಮೇಲೆ ಏನು ಅಂತ. ಇದು ಬಂದು ಶಲ್ಲು ಅವರೇ ಕೊಟ್ಟಿರೋಂಗಿದ್ದಾರೆ. ವೆಯ್ಟ್. ಆ್ಯಕ್ಚುಲಿ ಇದು ಲೈಟಿಂಗ್ಸ್ ಇದೆ. ಇದು ಆನ್ ಮಾಡಿದ್ರೆ ಲೈಟಿಂಗ್ಸ್ ಬರುತ್ತೆ. ಇದು ಪ್ರೈಸ್ ಬಂದು ಅರೌಂಡ್ 150 ಸಮಥಿಂಗ್ ಏನು ಅನಿಸುತ್ತೆ. ಸೊ ನೋಡೋಣ. ಇದು ಒಂದು ಪ್ಲಾಸ್ಟಿಕ್ ಪ್ಲ್ಯಾಂಟು. ಆ್ಯಕ್ಚುಲಿ ಮೀಶೋದಲ್ಲಿ ಪ್ಲಾಸ್ಟಿಕ್ ಪ್ಲ್ಯಾಂಟ್ ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ಇದೆ. ಇಂಡೋರ್ ಪ್ಲ್ಯಾಂಟ್ಸು ತುಂಬ ಚೆನ್ನಾಗಿದೆ. ಐ ಡೋಂಟ್ ನೋ ಹೆಂಗೆ ಫಿಕ್ಸ್ ಮಾಡೋದು ಏನು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ನೋಡಿದಾಗ ಇದರಲ್ಲಿ ಲೈಟಿಂಗ್ಸ್ ಇತ್ತು, ಬಟ್ ಹೆಂಗೆ ಫಿಕ್ಸ್ ಮಾಡೋದು ಇದನ್ನು? ವೆಯ್ಟ್, ಇಲ್ಲೇನೋ ಇದೆ. ಈ ಥರ ಇದೆ. ಇದು ಶೆಲ್ ಹಾಕಬೇಕು ಅನ್ಕೋತೀನಿ ಮೇ ಬಿ ಇದಕ್ಕೆ. ಎಸ್. ಓ ಶಿಟ್, ಆಲ್ರೆಡಿ ಹಾಕಿದ್ದಾರೆ ಶೆಲ್ಲು. ನಾನೇನು ಹಾಕೋದು ಬೇಡ. ಕೆನ್ ಯು ಸಿ? ಈ ಥರ ಶೆಲ್ಲು ರೌಂಡ್ ಶೇಪಲ್ಲಿ. ಅದೇ ವಾಚ್ಗೆ ಹಾಕ್ತೀವಲ್ಲ ಅದರಲ್ಲಿ ಬಿಗ್ ಸೈಜ್ ಶೆಲ್ಲು.
ಟ್ರೈ ಮಾಡ್ಬಿಟ್ಟು ಹಾಕಿ ನೋಡ್ತೀನಿ ಹೆಂಗಿರುತ್ತೆ ಅಂತ. ಶೆಲ್ನ ಈ ಥರ ಫಿಕ್ಸ್ ಮಾಡಬೇಕು. ತಲೆನೋವು ನೋಡ್ತೀವಿ ಫಿಕ್ಸ್ ಮಾಡೋಷ್ಟರಲ್ಲಿ. ಸೊ ಇಲ್ಲಿ ನೋಡಿ ನಿಮಗೆ ಬಟನ್ ಕೊಟ್ಟಿದ್ದಾರೆ, ಇದನ್ನು ಮುಂದೆ ಮೂವ್ ಮಾಡಿದ್ರೆ ಸೊ ಇದು ಲೈಟ್ ಆನ್ ಆಗುತ್ತೆ. ಇದನ್ನು ಆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಗೆ ಹಾಕಿದ್ರೆ ಸಖತ್ತಾಗಿ ಕಾಣುತ್ತೆ. ಹಾಕಿ ನೋಡೋಣ. ಸೊ ವಯರ್ ಬಂದು ಇಷ್ಟು ಲೆಂತ್ ಇದೆ. ಸೊ ನಾವು ಅದನ್ನು ಹೆಂಗೆ ಬೇಕಾದರೂ ಫಿಕ್ಸ್ ಮಾಡ್ಕೋಬೋದು. ಸೊ ಲೆಂತ್ ಜಾಸ್ತಿ ಇರೋದ್ರಿಂದ ನಮ್ಗೆ ಹೆಂಗೆ ಇಷ್ಟನೋ ಹಂಗೆ ಹಾಕೋಬೋದು. ನಾನು ನೋಡ್ತೀನಿ ಹೆಂಗೆ ಬೇಕಾದ್ರೂ ಆಗುತ್ತೆ ಹಂಗೆ ಮಾಡ್ತೀನಿ. ಆ್ಯಕ್ಚುಲಿ ನೈಟ್ ಟೈಮ್ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ಕೋತೀನಿ ಇದು. ಸೊ ಲೈಟ್ಸ್ ಇರೋದ್ರಿಂದ ಬೆಳಕಿಂತ ನೈಟೇ ಅಲ್ವಾ, ಹಂಗಾಗಿ. ಸೊ ಇದು ನಾನು ಅದೇ ನಿಮಗೆ ತೋರಿಸಿದ್ನಲ್ಲ ಬಟರ್ಫ್ಲೈ ಸ್ಟ್ಯಾಂಡು, ಸೊ ಅದಲ್ಲಿರ್ತೀನಿ. ಚೆನ್ನಾಗಿ ಕಾಣುತ್ತೆ, ಮೇ ಬಿ ಚೆನ್ನಾಗಿ ಕಾಣುತ್ತೆ. ನನಗೇನು ಐಟಮ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ ಅದನ್ನು ಡೆಕೋರ್ ಮಾಡಿ ಹೆಂಗೆ ಕಾಣುತ್ತೆ ಏನು ಅಂತ ಅದನ್ನು ನೆಕ್ಸ್ಟು ಮೇ ಬಿ ವರಮಹಾಲಕ್ಷ್ಮಿ ಟೈಮಲ್ಲಿ ಮಾಡ್ತೀನಿ ಅನ್ಕೋತೀನಿ. ಸೊ ಅದಕ್ಕೋಸ್ಕರನೇ ತರಿಸ್ಕೊಂಡಿರೋದು. ಚೆನ್ನಾಗಿದೆ, ಹೆಂಗೆ ಕಾಣುತ್ತೆ ಏನೋ ಗೊತ್ತಿಲ್ಲ, ನೋಡೋಣ, ಫಿಕ್ಸ್ ಮಾಡೋಣ. ಇದರಲ್ಲಿ 2 ಬರ್ಡ್ಸ್ ಕೂಡ ಇತ್ತು, ಲವ್ ಬರ್ಡ್ಸ್ ಕೊಟ್ಟಿದ್ದಾರೆ. ಏನು ಈ ಕಡೆ ಒಂದು ಮೂತಿ ಮಾಡ್ಕೊಂಡಿದೆ, ಚೆನ್ನಾಗಿದೆ ಅಲ್ಲ. ಅಂದರೆ ಇದನ್ನು ರಿಮೂವ್ ಮಾಡಬೇಕು, ಪೇಪರ್ಗೆ ಹಾಕಿ ಕೊಟ್ಟಿದ್ದಾರೆ. ಇದನ್ನು ರಿಮೂವ್ ಮಾಡಿ ಇದನ್ನ ಎಲ್ಲಿ ಸ್ಟ್ಯಾಂಡ್ ಮಾಡೋಕ್ಕಾಗುತ್ತೆ ಇದಕ್ಕೆ, ಅಲ್ಲಿ ಸ್ಟ್ಯಾಂಡ್ ಮಾಡೋಣ. ಫೈನಲಿ ಲೈಟೆಲ್ಲ ಅದನ್ನು ಸುತ್ತಿ ಈ ಥರ ಅರೇಂಜ್ ಮಾಡಿದ್ದೀನಿ. ನಾನು ಇನ್ನೂ ಆನ್ ಮಾಡಿಲ್ಲ, ನೋಡೋಣ ಆನ್ ಮಾಡಿದ್ರೆ ಯಾವ ಥರ ಕಾಣುತ್ತೆ ಅಂತ. ಸಖತ್ತಾಗಿದೆ ಅಲ್ಲ, ತುಂಬ ಕ್ಯೂಟಾಗಿದೆ. ನಾನು ಏನು ಇಷ್ಟು ಪ್ರಾಡಕ್ಟ್ನ ಬೈ ಮಾಡಿದೆ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೇನೆ. ಬೆಲ್ಕಿದೆ ಅದಕ್ಕೆ, ಸೊ ಅಷ್ಟೊಂದು ಇದಾಗಿ ಕಾಣಿಸ್ತಾ ಇಲ್ಲ. ಕತ್ಲೆ ಆದಮೇಲೆ ಇಟ್ಟರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಇದ್ರ ಪಕ್ಕ ಒಂದು ಫೋಟೋ ಫ್ರೇಮ್ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನೈಸ್, ಐ ಲವ್ ದಿಸ್ ಪ್ರಾಡಕ್ಟ್. ಸೊ ಹೇಳಿದ್ನಲ್ಲ, ಬಟ್ ಇಷ್ಟು ಕಡಿಮೆ ಪ್ರೈಸ್ಗೆ ಈ ಥರ ಎಲ್ಲೂ ಸಿಗಲ್ಲ. ಸೊ ನಾನೇನು ಪ್ರಮೋಷನ್ ಮಾಡ್ತಿಲ್ಲ, ನನ್ನ ಆನೆಸ್ಟ್ ರಿವ್ಯೂ ಇದು. ನಾನು ಆಲ್ರೆಡಿ ಬೈ ಮಾಡಿರೋದ್ರಿಂದ ಸೊ ನನಗೆ ಯಾಕೋ ವೀಡಿಯೋ ಮಾಡಬೇಕು ಅನಿಸ್ತು. ಕೆಲವರು ಚೆನ್ನಾಗಿರೋಲ್ಲ ಪ್ರಾಡಕ್ಟು ಅಂತೇಳಿ ಬೇರೆ ಕಡೆ ಬೈ ಮಾಡ್ತಾರೆ, ಇಲ್ಲ ಹೊರಗಡೆ ಬೈ ಮಾಡ್ತಾರೆ. ಸೊ ಅಂಥವ್ರಿಗೆ ಟ್ರೈ ಮಾಡಿ, ಒಂದ್ಸಲ ತರಿಸ್ಕೊಂಡು ಟ್ರೈ ಮಾಡಿ. ನೀವು ಯಾವುದೇ ಆನ್ಲೈನಲ್ಲಿ ಯಾವುದನ್ನೇ ಅಷ್ಟೇ, ಇದೇ ಆ್ಯಪಲ್ಲಿ ಅಂತಲ್ಲ, ಬೇರೆ ಇನ್ಯಾವ ಆ್ಯಪಲ್ಲೂ ಏನಾದರೂ ತೊಗೋಬೇಕು ಅಂದರೆ ಫಸ್ಟು ನಾವು ನೋಡೋದೇ ರಿವ್ಯೂಸು. ನೀವು ಬೈ ಮಾಡಬೇಕು ಅಂದರೆ ಮೊದಲು ರಿವ್ಯೂಸ್ ನೋಡಿ, ಅದು ಪಿಕ್ಚರ್ ಕೂಡ ಹಾಕಿರ್ತಾರೆ ಕೆಲವು. ಓಕೆ ಅನಿಸಿದ್ರೆ ಆಮೇಲೆ ಬೈ ಮಾಡಿ. ಸೊ ನನಗೆ ತುಂಬ ಇಷ್ಟ ಆಯಿತು. ನಾನು ಈ ಮನೆಗೆ ಬಂದಮೇಲೆ ತುಂಬ ಪ್ರಾಡಕ್ಟ್ ಅಲ್ಲಿಂದ ತರಿಸ್ಕೊಂಡಿದ್ದೀನಿ. ಹಂಗಾಗಿ ಇದನ್ನು ವೀಡಿಯೋ ಮಾಡಬೇಕು ಅನ್ನಿಸ್ತು. ಹೆಂಗಿದ್ರು ಅನ್ಬಾಕ್ಸ್ ಮಾಡೋಣ ಅಂದ್ಕೊಂಡಿದ್ದೆಲ್ಲ, ಎಲ್ಲ ಒಂದೇ ಟೈಮೇ ಬಂದಿತ್ತು. ಬೇರೆ ಬೇರೆ ಒಂದೊಂದು ಸಪ್ರೇಟ್ ಬಂದಿದ್ರೆ ಮಾಡೋಕ್ಕಾಗ್ತಿರಲಿಲ್ಲ. 2 ಪ್ರಾಡಕ್ಟ್ ಮಿಸ್ ಆಗಿದೆ, ಎಲ್ಲಿ ಮಿಸ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಂಟಿಲ್ ಮೈ ಯೂಟ್ಯೂಬ್ ಚಾನಲ್. ಸೊ ಹಾಗೆ ನಿಮ್ಮ ಕನ್ನಡತಿಗೆ ಸದಾ ಸಪೋರ್ಟ್ ಮಾಡ್ತಾಯಿರಿ.